ಡಾಕ್ಟರ್ ರಘುನಾಥ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಹಿಪ್ಪುನೇರಳೆ ತಳಿಗಳು ಮತ್ತು ಅದರ ವಿಶೇಷ ಗುಣಲಕ್ಷಣಗಳು, ಯಾವ್ಯಾವ ತಳಿಗಳನ್ನು ಎಲ್ಲಿ ಬೆಳಿಬೇಕಾಗತ್ತೆ, ಹೇಗೆ ಬೆಳಿಬೇಕಾಗತ್ತೆ, ಮತ್ತು ತಾವು ಈ ನೆರಳಿಗಾಗಿ ಇಂತಲೇ ತಳಿಗಳನ್ನು ಅಭಿವೃದ್ಧಿ ಮಾಡಿದಿರಿ. ಮಳೆ ಆಶ್ರಯಕ್ಕೆ ತಳಿಗಳಿದ್ದಾವೆ, ಚಾಕಿಗೆ ಪ್ರತ್ಯೇಕವಾದ ತಳಿ ಇದೆ. ಸೊ ಈ ತರಹದ ತಳಿಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಿ, ವಿಶೇಷವಾಗಿ ಬಿತ್ತನೆ ಕಡ್ಡಿಗಳು ಎಲ್ಲಿ ಸಿಗ್ತವೆ, ಹೀಗೆ ಸಮಗ್ರವಾಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಕೇಂದ್ರದಲ್ಲಿ ಹಿಪ್ಪನೇರಳೆ ಅಭಿವೃದ್ಧಿ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈಗ ಮೊದಲನೇದಾಗಿ ತಳಿ ಅಭಿವೃದ್ಧಿ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ 2 ಮಾತನ್ನು ಹೇಳ್ತೀನಿ. ಯಾವುದೇ ಹಿಪ್ಪನೇರಳೆ ತಳಿನ ಅಭಿವೃದ್ಧಿ ಮಾಡೋಕ್ಕಿಂತ ಮುಂಚೆ ಕೆಲವು ಅಂಶಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅಭಿವೃದ್ಧಿ ಮಾಡ್ತೀವಿ. ಮೊದಲನೇದು ಏನು ಅಂದರೆ ಅಧಿಕವಾದ ಇಳುವರಿ. ಎಲ್ಲ ರೈತರಿಗೂ ಇಳುವರಿ ಭಾಳ ಮುಖ್ಯವಾದ ಅಂಶ. ಇದಲ್ಲದೆ ನಾವು ಅಭಿವೃದ್ಧಿ ಮಾಡಿದ ತಳಿ ಕೂಡ ಅನೇಕ ರೀತಿಯಾದ ವಾತಾವರಣ ಮತ್ತು ನೀರಿನ ಸೌಲಭ್ಯ ಇಲ್ಲದ ಕಡೆ, ಅಂದರೆ ಎಲ್ಲಿ ಶುಷ್ಕವಾದ ವಾತಾವರಣ ಇರುತ್ತೆ ಅಲ್ಲಿ, ಮತ್ತು ಈ ರೀತಿಯಾದ ಕೆಲವು ನೈಸರ್ಗಿಕವಾದ ವಾತಾವರಣದಲ್ಲಿ ಬೆಳೆಯುವಂಥ ತಳಿಗಳನ್ನ ಅಭಿವೃದ್ಧಿ ಮಾಡೋಕ್ಕೆ ನಾವು ವಿಶೇಷವಾದ ಒಂದು ಗಮನವನ್ನು ಹರಿಸ್ತೀವಿ. ಒಂದು ತಳಿ ಹಿಪ್ಪನೇರಳೆಯನ್ನು ನಾವು ಅಭಿವೃದ್ಧಿ ಮಾಡಲು ಸುಮಾರು 15-20 ವರ್ಷಗಳ ಕಾಲಾವಕಾಶ ಬೇಕಾಗತ್ತೆ. ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ನಮಗೆ ಅನೇಕವಾದ ವಿಧಾನಗಳಿವೆ. ಮೊದಲು ನಿಮ್ಮ ಒಂದು ಮಾಹಿತಿಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ತಳಿಗಳನ್ನ ನಾವು ಮುಕ್ತ ಪರಾಗಸ್ಪರ್ಶ ರೀತಿಯಿಂದ ಅದನ್ನು ಕಂಡುಹಿಡ್ಕೊಂಡು ರೈತರ ಅನುಕೂಲಕ್ಕಾಗಿ ನಾವು ಅದನ್ನು ರೈತರಿಗಾಗಿ ಕೊಟ್ವಿ. ಉದಾಹರಣೆಗೆ ಮೊದಲಿದ್ದಿದ್ದು ಮೈಸೂರು ಲೋಕಲ್ಲು, ಅಂದರೆ ನಾಟಿ ಕಡ್ಡಿಗಳು, ನಾಟಿ ತಳಿ. ಅದಾದ್ಮೇಲೆ ಬಂದಂಥ ಕಣ್ವ ಮತ್ತು ಅದನ್ನು M5 ಅಂತ ಕೂಡ ಹೇಳ್ತಾರೆ. ಇವೆರಡು ತಳಿ ಮೊದಲು ಬಂತು. ಇದನ್ನು ನಾವು ಮುಕ್ತ ಪರಾಗಸ್ಪರ್ಶ ಕ್ರಮದಿಂದನೇ ನಾವು ಅದನ್ನು ಕಂಡುಹಿಡಿದಿದ್ದು ಮತ್ತು ಅಭಿವೃದ್ಧಿ ಮಾಡಿದ್ದು. ನಾಟಿ ತಳಿ ನೀವು ನೋಡಿದ್ರೆ ಈ ಎಲೆ ವಿಭಜಿತವಾದ ಒಂದು ಎಲೆಗಳು, ಅಂದರೆ ಲೋಬ್ಡ್ ಲೀವ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಎರಡೂ ಇದೆ, ಲೋಬ್ಡ್ ಲೀವ್ಸ್ ಕೂಡ ಇದೆ ಮತ್ತು ಪೂರ್ಣವಾದ ಎಲೆ ಕೂಡ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಪೂರ್ಣವಾದ ಎಲೆ ಇರುವಂಥ ತಳಿಗಳನ್ನೇ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇರೋದು. ಈ ವಿಭಜಿತ ಎಲೆ ಇರುವ ತಳಿಗಳನ್ನ ನಾವು ರೈತರಿಗೆ ನಾವು ಶಿಫಾರಸು ಮಾಡ್ತಾ ಇಲ್ಲ ಭಾರತದಲ್ಲಿ. ಇದಲ್ಲದೆ ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಯಾವ ರೀತಿ ಕೆಲವು ಅಂಶಗಳನ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ, ಮೊದಲನೇದು ಈ ತಳಿಗಳು ಎಲೆ ಒಂದು ಅಂಶಗಳು. ಯಾಕೆಂದರೆ ನಾವು ರೇಷ್ಮೆ ಹುಳುಕ್ಕೆ ಹಿಪ್ಪನೇರಳೆ ತಳಿಯ ಎಲೆನೇ ಹಾಕೋದು, ಅದಕ್ಕೆ ಹುಳುಗಳಿಗೆ ಇದೊಂದೇ ಏಕೈಕ ಆಹಾರ. ಆದ್ದರಿಂದ ಎಲೆಯ ಅಂಶಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಇದಲ್ಲದೆ ಈ ಗಿಡದ ಒಂದು ಬೆಳವಣಿಗೆ ಮತ್ತು ಅದರ ರೆಂಬೆಗಳ ವಿಸ್ತರಣೆ ಮತ್ತು ಬೇರು ಬಿಡುವಿಕೆ, ಯಾವ ರೀತಿ ಬೇರು ಬಿಡುತ್ತೆ, ಈ ಅಂಶಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಸಾಮಾನ್ಯವಾಗಿ ಹಿಪ್ಪನೇರಳೆ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ವಾ? ಹೌದು. ಕಡ್ಡಿನ ಕತ್ತರಿಸ್ಬಿಟ್ಟು ತಾವು ಹೌದು, ಯಾಕಂದ್ರೆ ಸಸ್ಯಾಭಿವೃದ್ಧಿ ಮಾಡೋದು. ಈ ತಳಿ ಅಭಿವೃದ್ಧಿನಲ್ಲೂ ಅದೇ ತಂತ್ರ ಅನುಸರಿಸೋದು. ಇದು ನಾವು ಮುಕ್ತ ಪರಾಗಸ್ಪರ್ಶದಿಂದ ನಾವು ಪಡೆದಂಥ 2 ತಳಿದು ಹೇಳಿದೆ ನಾನು. ಆದರೆ ಈಗ ಬಿಕ್ಕಿದ್ದ ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ V1 ಇದೆ, G4 ಇದೆ, G2 ಇದೆ, ಇತ್ತೀಚಿನ ತಳಿಗಳು. ಇದನ್ನೆಲ್ಲ ನಾವು ಕಂಟ್ರೋಲ್ ಹೈಬ್ರಿಡೇಷನ್, ಅಂದರೆ ನಮಗೆ ಗೊತ್ತಿರುತ್ತೆ ತಾಯಿ ಯಾವುದು ತಂದೆ ಯಾವುದು ಅಂತ. ಇದು ಪರಾಗಸ್ಪರ್ಶ ಮಾಡಿ ಕಂಟ್ರೋಲ್ ಹೈಬ್ರಿಡೇಷನ್ ಮೂಲಕ ಇದನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಯಾಕಂದರೆ ಅದರಲ್ಲಿ ನಮಗೆ ತಾಯಿ ಗೊತ್ತಿರುತ್ತೆ. ಅದರಲ್ಲಿ ಮುಕ್ತ ಪರಾಗಸ್ಪರ್ಶ ಕ್ರಿಯೆಯಿಂದ ನಾವು ಅಭಿವೃದ್ಧಿ ಮಾಡಿದ್ರಲ್ಲಿ ತಾಯಿ ಗೊತ್ತಿರುತ್ತೆ, ತಂದೆ ಗೊತ್ತಿರಲ್ಲ. ಆದ್ದರಿಂದ ಇಲ್ಲಿ ನಮಗೆ ಎರಡೂ ಗೊತ್ತಿರುತ್ತೆ. ಯಾವ ಗುಣಲಕ್ಷಣಗಳು ಯಾವ ಇದರಿಂದ ಬಂದಿದೆ, ತಾಯಿಯಿಂದ ಬಂದಿದೆಯೋ ತಂದೆಯಿಂದ, ಯಾವ ಪೇರೆಂಟೇಜ್ ಅಂತ ಹೇಳ್ತೀವಿ, ಎಲ್ಲಿಂದ ಬಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಲ್ಲ, ತುಂಬ ಜನರಿಗೆ ಹಿಪ್ಪನೇರಳೆ ಮರವಾಗುತ್ತೆ, ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಹಣ್ಣಾಗುತ್ತೆ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕೆಂದರೆ ಭಾಳ ಜನ ಸೊಪ್ಪಿನ ಹಂತದಲ್ಲೇ ಕತ್ತರಿಸ್ಬಿಡ್ತಾರಲ್ಲ. ಇಲ್ಲ, ಇದು ನಾವು ಕಟಾವು ಮಾಡಿದ ತಕ್ಷಣ ಒಂದು 15-20 ದಿನದಲ್ಲಿ ಇದು ಹೂ ಬಿಡುತ್ತೆ. ಹೂ ಬಿಟ್ಟಾಗ ಇದರಲ್ಲಿ ಏನು ಅಂದರೆ, ಗಿಡದಲ್ಲೂ ಕೆಲವು ಪುರುಷ ಗಿಡ ಮತ್ತು ಸ್ತ್ರೀ ಗಿಡ ಅಥವಾ ಕ್ಯಾಟ್ಕಿನ್ ಅಂತ ಹೇಳ್ತೀವಿ, ಅಂದರೆ ಇನ್ಫ್ಲಾರೆಸೆನ್ಸ್ ಅಂತ ಹೇಳ್ತೀವಲ್ಲ, ಹೂಗುಚ್ಛ. ಅದರಲ್ಲಿ ಕೆಲವು ಬರೀ ಗಂಡಿರುತ್ತೆ,
ಕೆಲವಲ್ಲಿ ಬರೀ ಹೆಣ್ಣಿರುತ್ತೆ. ಇನ್ನೂ ಒಂದು ವಿಚಿತ್ರ ಅಂದರೆ ಈ ಹಿಪ್ನೇರಳೆಯಲ್ಲಿ ಒಂದೇ ಹೂ ಗುಚ್ಛದಲ್ಲಿ ಮೇಲೆ ಗಂಡು ಕೆಳಗಡೆನೆ ಹೆಣ್ಣು ಹೂಗಳು ಇರುತ್ತೆ. ಹೀಗಿರೋದ್ರಿಂದ ನಮ್ಮ ಬ್ರೀಡಿಂಗ್ ಕೆಲಸಕ್ಕಾಗಿ ಭಾಳ ಅನುಕೂಲ ಆಗಿದೆ. ಯಾಕಂದರೆ ನಾವು ಬ್ಯಾಗಿಂಗ್ ಅಂತ ಮಾಡ್ತೀವಿ, ಪೇಪರ್ ಬ್ಯಾಗಿಂಗ್, ಅದನ್ನು ಅಲ್ಲೇ ನಾವು ಅದನ್ನು ಕವರ್ ಮಾಡಿಬಿಟ್ರೆ ಅಲ್ಲೇ ಅದು ಪರಾಗಸ್ಪರ್ಶ ಆಗಿ ಪರಾಗರೇಣುಗಳು ಅಲ್ಲೇ ಬಂದು ಅಲ್ಲೇ ಅದು ಫರ್ಟಿಲೈಸ್ ಆಗಿ ನಮಗೆ ಒಳ್ಳೆ ಹಣ್ಣುಗಳು ಸಿಗುತ್ತೆ. ನಾವು ಅದನ್ನು ಬೀಜನ ಬೇರ್ಪಡಿಸಿ ಆ ಬೀಜನ ನಾವು ಮತ್ತೆ ಸ್ಕ್ರೀನ್ ಮಾಡ್ಕೋತೀವಿ. ಅಂದರೆ ಅದು ಸೊಸಿ ಬರುತ್ತೆ. ಸೊಸಿ ಬಂದಾಗ ಈಗಾಗಲೇ ಅಭಿವೃದ್ಧಿಪಡಿಸಿರೋ ತಳಿಗೆ ನಾವು ಕಂಪೇರ್ ಮಾಡಿ ಅದನ್ನು ಹೋಲಿಸಿ ಅದರಲ್ಲಿ ಯಾವ ಕ್ಯಾರೆಕ್ಟರ್, ಯಾವ ಗುಣ ತುಂಬ ಚೆನ್ನಾಗಿದೆ ಏನು ಅಂತ ಈ ರೀತಿ ಮಾಡೋದ್ರಿಂದ ಅದು ಯಾವ ರೀತಿ ಈಗಿರುವ ತಳಿಗೆ ಸರಿಸಾಟಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡು ನೆಕ್ಸ್ಟ್ ನಾವೇನು ಮಾಡ್ತೀವಿ, ಅದನ್ನು PYT ಅಂತ ಹೇಳ್ತೀವಿ, ಅಂದರೆ ಪ್ರೈಮರಿ ಈಲ್ಡ್ ಟ್ರಯಲ್ ಅಂತ. ಅದನ್ನು ಒಂದು ಸುಮಾರು 4-5 ವರ್ಷ ನಾವು ಅದನ್ನು ಸ್ಟಡಿ ಮಾಡ್ತೀವಿ ಸರ್. ಸುಮಾರು 20-25 ಜೀನೋಟೈಪ್ ಅಂದರೆ ಒಂದು ಸೊಸಿಗಳನ್ನ ಇದು ಮಾಡಿ ಅದನ್ನು ಅಲ್ಲೇ ಮಲ್ಟಿಪ್ಲೈ ಮಾಡ್ಕೋತೀವಿ. ಕಟಿಂಗ್ಸನ್ನು ನಾವು ಇದು ಮಾಡಿ ಅಲ್ಲೇ ಹಾಕಿ ಅದನ್ನು ಒಂದು 5 ವರ್ಷ ಅದನ್ನು ಸ್ಟಡಿ ಮಾಡಿ ಅಲ್ಲಿಂದ ಒಂದು 3-4 ವೆರೈಟಿನ ತೆಗೆದು ಫೈನಲ್ ಈಲ್ಡ್ ಟ್ರಯಲ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತೀವಿ. ಅದು ಒಂದು 5 ವರ್ಷದ ಎಕ್ಸ್ಪೆರಿಮೆಂಟ್ ಸರ್. ಅಲ್ಲಿ ಇರೋ 4-5 ತಳಿಗಳನ್ನ ಕೊನೆಗೆ ಒಂದು ತಳಿನ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಈ ರೀತಿ ಸೆಲೆಕ್ಟ್ ಮಾಡಿದ ಒಂದು ತಳಿನ CSIT ಮೈಸೂರು ಇದೆ, ಅದೇ ಥರ CSIT ಬೆರಂಪುರ್ ಇದೆ, CSIT ಪ್ಯಾಂಪೂರ್ ಇದೆ. ಇಲ್ಲೆಲ್ಲ ಇದೇ ರೀತಿಯಾದ ತಳಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಅವರು ಅಭಿವೃದ್ಧಿ ಮಾಡಿದ ತಳಿಗೂ ನಾವುಗಳು ಅಭಿವೃದ್ಧಿ ಮಾಡಿದ ತಳಿ ಎಲ್ಲ ತಳಿಗಳನ್ನೂ ಸೇರಿಸಿ ಒಂದು ಸತಿ ಎಲ್ಲ ಕಡೆನೂ ನಾವು ಇದನ್ನು ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ, ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಈ ತಳಿಗಳು ಯಾವ ರೀತಿ ಅದು ಪರ್ಫಾರ್ಮ್ ಮಾಡುತ್ತೆ, ಯಾವ ರೀತಿ ಅದು ತನ್ನ ಸಾಮರ್ಥ್ಯನ ತೋರಿಸುತ್ತೆ ಅನ್ನೋದನ್ನು ನಾವು ಅದನ್ನು ತಿಳ್ಕೊಂಡು ಇದೇ ರೀತಿ ಈಲ್ಡ್ ಬರುತ್ತಾ ಏನು ಅಂತ ನೋಡಿ ಮುಂದೆ ಅದನ್ನು ರೈತರಿಗೆ ಕೊಡ್ತೀವಿ. ಮೊದಲನೇ ಬಾರಿಗೆ ಕ್ರಾಸ್ ಮಾಡುವಾಗಷ್ಟೇ ತಾವು ಹೂವನ್ನು ಬಳಸ್ತೀರಿ, ಹೌದು, ಬೀಜ ಹಾಕ್ತೀರಿ. ನಂತರದ ಸಬ್ಸಿಕ್ವೆಂಟ್ ಅಭಿವೃದ್ಧಿನ ಕಾಂಡದ ತುಂಡಿಂದಲೇ ಮಾಡ್ತೀರಾ? ಹೌದು ಹೌದು ಅಲ್ವಾ? ಕಾಂಡದ ತುಂಡು, ಯಾಕಂದ್ರೆ ನಮಗೆ ತಾಯಿಯ ಗಿಡದಲ್ಲಿರುವಂಥ ಗುಣಲಕ್ಷಣಗಳೇ ಮುಂದಿನ ಪೀಳಿಗೆಗೂ ಬರಬೇಕು. ಅದೇ ಅದೇ ಇಲ್ಲ ಅಂದರೆ ನಾವು ಮತ್ತೆ ಫರ್ಟಿಲೈಸ್ ಆಗಿದೆ ಇದನ್ನೇ ತೊಗೊಂಡ್ರೆ, ಫ್ರೂಟ್ ತೊಗೊಂಡು ಸೀಡ್ನ ನಾವು ಇದು ಮಾಡಿದ್ರೆ ಮತ್ತೆ ಅದು ವ್ಯತ್ಯಾಸ ಆಗ್ಬಿಡುತ್ತೆ. ಆಗ್ಬಹುದು ಅಲ್ವಾ? ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಹಿಪ್ನೇರಳೆ ಬೆಳಿತೀವಲ್ಲ ಸರ್, ಅದು ಒಂದು ಸ್ವಲ್ಪ ದೊಡ್ಡದಾಗಿ ಹೂವೆಲ್ಲ ಬಿಡೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಅಂದರೆ ನಾನು ಹೇಳಿದ್ನಲ್ಲ, ಒಂದು ಸತಿ ಕಟಾವಾಗಿ ಒಂದು 15-20 ದಿನದಲ್ಲಿ ನಿಮಗೆ ಹೂ ಬಂದ್ಬಿಡುತ್ತೆ. ಅದಾದ್ಮೇಲೆ ನಾವು ಒಂದು ಸತಿ ಕಟಾವು ಮಾಡಿದ್ಮೇಲೆ 45 ದಿನಕ್ಕೆ ಚಾಕಿಗಾಗಿ ಸೊಪ್ಪು ಹಾಕ್ತೀವಿ. ಚಾಕಿಗಾಗಿ ಸೊಪ್ಪು ರೆಡಿ ಇರುತ್ತೆ 45 ದಿನಕ್ಕೆ, ಕಟಾವಾಗಿ 45 ದಿನಕ್ಕೆ. ಅಲ್ಲಿಂದ 70 ದಿನಕ್ಕೆ ಪೂರ್ತಿ ಕಟಾವು ಮಾಡ್ತೀವಿ. ಅದನ್ನು 45 ದಿನದ ತನಕ ನಾವು ಚಾಕಿಗೆ ಯೂಸ್ ಮಾಡಿ, ಆಮೇಲೆ ನಂತರದ ಸೊಪ್ಪನ್ನು ಪ್ರೌಢ ಹುಳುಗಳಿಗೆ ಆ ಸೊಪ್ಪನ್ನು ಯೂಸ್ ಮಾಡಿಕೊಂಡು 70 ದಿನಕ್ಕೆ ಅದನ್ನು ಕಟಾವು ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ವರ್ಷಕ್ಕೆ ನಾವು 5 ಬೆಳೆಗಳನ್ನ ತಗೋಬೋದು. ಓಕೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ತಳಿಗಳ ಬಗ್ಗೆ ಹೇಳ್ತಾ ಹೋಗಿ ಸರ್. ಈಗ ನೀವು ಅಭಿವೃದ್ಧಿ ಮಾಡಿಸಿರುವಂತಹ ತಳಿಗಳು, ಅದರ ಒಂದು ವಿಶೇಷವಾದ ಗುಣಲಕ್ಷಣಗಳು. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಮುಖ್ಯವಾಗಿ ನಾವು ಈ ರೀತಿ ವಿಂಗಡಣೆ ಮಾಡಬಹುದು. ಒಂದು ನೀರಾವರಿಗಾಗಿನೇ V1 ಅಂತ ತಳಿ, ಇದು ಎಲ್ಲ ರೈತರಿಗೂ ಗೊತ್ತಿರೋ ವಿಷಯನೇ. ವಿಕ್ಟರಿ 1 ಇದು 1997ರಲ್ಲಿ ನಮ್ಮ ಸಂಸ್ಥೆಯಿಂದನೇ ಅಭಿವೃದ್ಧಿ ಮಾಡಿರುವಂಥ ತಳಿ. ಇದು ಸುಮಾರು ವರ್ಷಕ್ಕೆ 1 ಹೆಕ್ಟರಿಗೆ 50-60 ಮೆಟ್ರಿಕ್ ಟನ್ ಅಷ್ಟು ಸೊಪ್ಪನ್ನು ಕೊಡುತ್ತೆ. ಹಿಪ್ಪನೇರಳೆ ಬೇಸಾಯದಲ್ಲಿ ಒಂಥರ ಕ್ರಾಂತಿನೇ ಉಂಟು ಮಾಡ್ತು ಬಿಡಿ. ಹೌದು, ಇದು ಸುಮಾರು ಈಗ ನಾನು ಎಲ್ಲ ಕಡೆನೂ ಕೆಲಸ ಮಾಡಿದ್ದೀನಿ. ನಾನು ಛತ್ತೀಸ್ಗಢಲ್ಲೂ ಇದ್ದೆ,
ಮತ್ತು ಸುಮಾರು ಟೂರ್ಗಳು ನಾರ್ತ್ ಇಂಡಿಯಾದಲ್ಲಿ ಹೋಗಿದ್ದ ಕಡೆ ಎಲ್ಲ ನೋಡಿದಾಗ ಉತ್ತರ ಪ್ರದೇಶದಿಂದ ಕೂಡ ಎಲ್ಲ ಕಡೆಯಿಂದ ನೋಡಿದ್ರೆ V1 ತಳಿ ಇದೆ. ಅಂದರೆ ಅಷ್ಟು ನಾವು ಪ್ರಮುಖವಾಗಿ ನಾವು ದಕ್ಷಿಣ ಭಾರತದಲ್ಲಿ 90-95% ಇದೆ ಅಂತ ಹೇಳ್ಕೊಂಡ್ರು ಬೇರೆ ಕಡೆನೂ ಈ ತಳಿ ಪ್ರಚಾರ ಆಗಿದೆ. ಆ ರೈತರು ಕೂಡ ಇದೇ ತಳಿನ ಬೆಳೀತಾ ಇದ್ದಾರೆ. ಏನು ವಿಶೇಷತೆ ಇದ್ರದ್ದು ಸರ್? ಇದು ಏನು ಅಂದರೆ ಕಾಂಡಗಳು ಭಾಳ ಲಂಬವಾಗಿ ಬೆಳೆಯುತ್ತೆ ಸರ್. ಆಮೇಲೆ ಇದರದ್ದು ಗಿಣ್ಣಿನ ಅಂತರ ಭಾಳ ಚಿಕ್ಕದಾಗಿದೆ. ಗಿಣ್ಣಿನ ಅಂತರ ಚಿಕ್ಕದಾದ್ರೆ ನಿಮಗೆ ಸೊಪ್ಪಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಅಂದರೆ ಈಲ್ಡ್ ಜಾಸ್ತಿ ಆಗುತ್ತೆ. ಅಲ್ಲದೆ ಸೊಪ್ಪು ತುಂಬ ಚೆನ್ನಾಗಿದೆ ಸರ್. ಅಂದರೆ ಸೊಪ್ಪು ನೀವು ಒಂದು ಸತಿ ನೋಡಿದ್ರದು ಬೋಟ್ ಆಕಾರದಲ್ಲಿ, ಬೋಟ್ ಇರುತ್ತಲ್ಲ ಅದೇ ಆಕಾರದಲ್ಲಿದೆ. ಆಮೇಲೆ ಗಾಢವಾದ ಹಸಿರು. ಗಾಢವಾದ ಹಸಿರು ಏನು ತೋರಿಸುತ್ತೆ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಕ್ಲೋರೋಫಿಲ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಮುಖ್ಯವಾದ ಅಂಶ ನಮ್ಮ ರೇಷ್ಮೆ ಹುಳು ಸಾಕಾಣೆಗಾರಿಗೆ ಏನು ಅಂದರೆ ತೇವಾಂಶ. ಇಲ್ಲಿ ಸುಮಾರು 75-80% ತೇವಾಂಶ. ಇದು ಏನು ಅಂದರೆ ಯಾವುದೇ ನಾವು ತಳಿನ ಅಭಿವೃದ್ಧಿ ಮಾಡಿದ್ರೆ ಅದು ಕಟಾವು ಮಾಡಿ ಅದನ್ನು ರೇಷ್ಮೆ ಹುಳಕ್ಕೆ ನಾವು ಹಾಕಿದಾಗ 6 ಗಂಟೆಗಳ ಕಾಲ ಯಾವ ರೀತಿಯೂ ಅದು ಬಾಡಬಾರ್ದು, ಅಂದರೆ ಜಾಸ್ತಿ ಬಾಡಬಾರ್ದು. ಅಂದರೆ ತೇವಾಂಶನ ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಆ ತಳಿಗೆ ಇರಬೇಕು. ಅದು ಭಾಳ ಪ್ರಮುಖವಾದ ಅಂಶ ನಮಗೆ. ಈ ತಳಿಗೆ ಆ ಒಂದು ಅಂಶ ಇದೆ ಸರ್. ಈ ತಳಿ ಚಾಕಿಗಾಗೂ ಉಪಯೋಗಿಸ್ಬೋದು ಮತ್ತು ಪ್ರೌಢ ಹುಳುಗೂ ಸಾಕಾಣಿಕೆಗೂ ನಾವು ಇದನ್ನು ಉಪಯೋಗಿಸ್ಬೋದು. ಎಲೆಗಳು ತುಂಬ ದೊಡ್ಡದಾಗಿರ್ತಾವಲ್ವ? ಎಲೆನೂ ತುಂಬ ಚೆನ್ನಾಗಿರುತ್ತೆ. ಇದು ಏನು ಅಂದರೆ ಸ್ಪೇಸಿಂಗ್ ಬೇಗ ಹೋಗುತ್ತೆ. ಮೊದಲಾದರೆ 3x3 ನಾವು ಅದನ್ನು ನಾಟಿ ಮಾಡ್ತಾ ಇದ್ವಿ ಹಿಪ್ನಳ್ಳಿದು. ಅವಾಗ ಏನಾಯಿತು ಅಂದರೆ ಅಂತರ ಯಾವಾಗ ಕಮ್ಮಿ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಅದಕ್ಕೆ ಬೆಳೆಯುವಂಥ ಅವಕಾಶ ಸಿಗಲ್ಲ. ಆಮೇಲೆ ಸೂರ್ಯನ ರಶ್ಮಿ ಆಗಲಿ ಮತ್ತು ನೀರಾವರಿ ಇದರಲ್ಲಿ ಜಾಸ್ತಿ ಇದೆ ಬರಲ್ಲ. ಆಮೇಲೆ ನಮಗೆ ಇಂಟರ್ಕಲ್ಚರಲ್ ಅಂದರೆ ಬೇಸಾಯ ಕ್ರಮ ಮಾಡೋಕ್ಕೂ ನಮಗೆ ಅನುಕೂಲ ಆಗ್ತಾ ಇರಲಿಲ್ಲ. ಈಗ ನಾವೇನು ಮಾಡೀವಿ, IGS ಸಿಸ್ಟಮ್ ಅಂತ 3-2-5 ಸಿಸ್ಟಮಲ್ಲಿ ಜೋಡಿ ಸಾಲು ಪದ್ಧತಿ ಇದರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಲಿಂದ ಸಾಲಿಗೆ ನಿಮಗೆ 3 ಅಡಿ ಇದೆ. ಆಮೇಲೆ 2 ಜೋಡಿ ಸಾಲು ಮಧ್ಯದಲ್ಲಿ ನಿಮಗೆ 5 ಅಡಿ ಅಂತರ ಸಿಗುತ್ತೆ. ಇಲ್ಲಿ ನೀವು ಅಂತರ್ ಬೇಸಾಯ ಕ್ರಮನೂ ನೀವು ಆರಾಮಾಗಿ ಮಾಡ್ಬೋದು. ಅಲ್ಲದೆ ಗಿಡಕ್ಕೆ ಸೂರ್ಯನ ರಶ್ಮಿ ಯಥೇಚ್ಛವಾಗಿ ಸಿಗೋದ್ರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ತುಂಬ ಚೆನ್ನಾಗಾಗಿ ಒಳ್ಳೆಯ ಆಹಾರ ಇದನ್ನು ತಯಾರು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ರೇಷ್ಮೆ ಹುಳಕ್ಕೆ ಬೇಕಾದಂಥ ಪ್ರೋಟೀನು, ಕಾರ್ಬೋಹೈಡ್ರೇಟು ಇವೆರಡೂ ಇದು ಸೊಪ್ಪಿಂದನೇ ಸಿಗಬೇಕು. ರೇಷ್ಮೆ ಹುಳು ಅದು ತನ್ನಷ್ಟಕ್ಕೆ ತಾನೇ ಸಂಪಾದನೆ ಮಾಡ್ಕೊಳ್ಳಲ್ಲ. ಆದ್ದರಿಂದ ಇದು ನಾವೇನು ಸೊಪ್ಪಲ್ಲಿ ನಾವು ಇರುತ್ತೋ ಅದು ಹುಳಕ್ಕೆ ಹೋಗುತ್ತೆ. ಆದ್ದರಿಂದ ನಾವು ಯಾವತ್ತೂ ನಾವು ಇದನ್ನೇ ಹೇಳೋದು ಸರ್, ನೀವು ರೇಷ್ಮೆ ಹುಳು ಸಾಕಾಣಿಕೆ ಅಥವಾ ಇದನ್ನು ನಾವು ಸಿರಿಕಲ್ಚರ್ನ ನಾವು ತೊಗೊಂಡ್ರೆ 100 ಭಾಗ ಅದನ್ನು ಇಟ್ಕೊಂಡ್ರೆ ಸುಮಾರು 37 ಭಾಗ ಹಿಪ್ನಳ್ಳಿ ತೋಟ ಮೇಂಟೆನೆನ್ಸ್ಗಾಗೆ ನಾವು ಕೊಡ್ತಾಯಿದ್ದೀವಿ. ಅಂದರೆ ನಿಮ್ಮ ತೋಟ ಚೆನ್ನಾಗಿದ್ದರೆ ನಿಮಗೆ ಕ್ರಾಪ್ ತುಂಬ ಚೆನ್ನಾಗಿ ಬರುತ್ತೆ, ಗೂಡ್ ಚೆನ್ನಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು. V1 ತಳಿ ಆದಮೇಲೆ ಮತ್ತಿನ್ಯಾವ ಹೊಸ ತಳಿನೂ ಸರ್? ಅದಾದಮೇಲೆ ನಾವು 2 ತಳಿನ ಅಭಿವೃದ್ಧಿ ಮಾಡಿದ್ವಿ ಸರ್. ಅದು ಒಂದು G4 ಅಂತ. ಅದು V1 ಅಷ್ಟೇ ಸಾಮರ್ಥ್ಯ ಹೊಂದಿರುವಂಥ ತಳಿ. ಈ ತಳಿ ಈಗ ಆಂಧ್ರ ಮತ್ತು ತಮಿಳುನಾಡಲ್ಲಿ ಬಹಳ ತುಂಬ ಚೆನ್ನಾಗಿದೆ. ಮೇಲೆಗೆ ಅದು ಬಿಟ್ಟು ನಾವು G2 ಅಂತ ಒಂದು ತಳಿನ ಅಭಿವೃದ್ಧಿ, ಯಾಕಂದರೆ ಮೊದಲು ಒಂದು S36 ಅಂತ ಒಂದು ತಳಿ ಇತ್ತು ಚಾಕಿಗಾಗೆ. ಅದು ಎಲ್ಲ ಗುಣಲಕ್ಷಣ ತುಂಬ ಚೆನ್ನಾಗಿದೆ. ಆದರೆ ಅದರ ಬೇರು ಬಿಡುವಿಕೆ ಮಾತ್ರ 50% ಇತ್ತು. ಆದ್ದರಿಂದ ಫೇಲ್ಯೂರ್ ಪಿಟ್ಗಳು ಜಾಸ್ತಿ ಆದ್ದರಿಂದ ಈ ತಳಿನ ಅಭಿವೃದ್ಧಿ ಮಾಡಿದ್ವಿ. ಇದು 90-95% ಬೇರು ಬಿಡುವಿಕೆ ಸಾಮರ್ಥ್ಯ ಹೊಂದಿದೆ. ತೇವಾಂಶ ಕೂಡ 80-85% ಇದೆ ಎಲೆಯಲ್ಲಿ. ಈ ತಳಿ ಈ ಚಾಕಿ ಹುಳು ಸಾಕಾಣಿಕೆಗಾಗಿ ಹೇಳಿ ಮಾಡಿಸಿದ ತಳಿ G2. ಈಗಾಗಲೇ ನಾವು ಈ ತಳಿನ ಸುಮಾರು ಎಲ್ಲ CRCಗಳಲ್ಲೂ ಈ ತಳಿನ ಹಾಕಕ್ಕೆ ಹೇಳಿದ್ದೀವಿ. ನಮ್ಮ ಈಗ V1 ಇದ್ದರೂ ಕೂಡ ಅದ್ರ ಪಕ್ಕದಲ್ಲಿ ಇದನ್ನು ಹಾಕಕ್ಕೆ ಹೇಳಿ ಸುಮಾರು CRCಗಳಲ್ಲಿ ಈ ತಳಿನ ಯೂಸ್ ಮಾಡ್ತಾ ಇದ್ದಾರೆ. G4 ಬಗ್ಗೆ? G4 ಈಗ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಚೆನ್ನಾಗಿದೆ ಸರ್. ಬಟ್ ಕರ್ನಾಟಕ ರೈತರು ಇದು ಸ್ವಲ್ಪ, ಯಾಕೆಂದರೆ ಸೊಪ್ಪು ಬೇಗ ಬಾಡುತ್ತೆ ಅಂತ ಹೇಳ್ತಾರೆ. ಆದರೆ ಕಪ್ಪು ಮಣ್ಣು ಮತ್ತು ಎಲ್ಲಿದೆ ಅಲ್ಲಿ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ನಮಗೆ ಫೀಡ್ಬ್ಯಾಕ್ ಸಿಕ್ಕಿದೆ. ಇವೆಲ್ಲ ನೀರಾವರಿ ಆಶ್ರಯದ ತಳಿಗಳು? ಹೌದು ಹೌದು. ಮಳೆ ಆಶ್ರಯಕ್ಕೆ ಅಂತ ವಿಶೇಷವಾದ ತಳಿ? ಮಳೆ ಆಶ್ರಯಕ್ಕೆ ನಮಗೆ ಮೊದಲು ನಾವು S13 ಒಂದು ತಳಿನ ಅಭಿವೃದ್ಧಿ ಮಾಡಿದ್ವಿ ಸರ್. S13 ಸುಮಾರು ಅದು ಒಂದು 12 ಮೆಟ್ರಿಕ್ ಟನ್ ಅಷ್ಟು ಇಳುವರಿ ಕೊಡ್ತಾಯಿತ್ತು. ಯಾಕಂದರೆ ನಿಮ್ಗೆ ಗೊತ್ತಿರೋಂಗೆ
ಅಲ್ಲಿ ಬರೀ 3 ಕ್ರಾಪೇ ಮಾತ್ರ ಅವ್ರು ತಗೊಳ್ಳೋದು, ರೇಷ್ಮೆ ಇದು ಗೂಡು ಮಳೆ ಆಶ್ರಯದಲ್ಲಿ. ಹೌದು, ಹಾಗಾಗಿ ಅದು ಚೆನ್ನಾಗಿ ನಡೀತಾ ಇತ್ತು. ಮತ್ತು S34 ಅಂತ ಒಂದು ತಳಿನ ಅಭಿವೃದ್ಧಿ ಮಾಡಿದ್ವಿ. ಅದು ಕಪ್ಪು ಮಣ್ಣಿಗೆ ನಾವು ಅದನ್ನು ಶಿಫಾರಸು ಮಾಡಿದ್ದೀವಿ. ಅದು ಕೂಡ ಒಂದು 18 ಮೆಟ್ರಿಕ್ ಟನ್ನಷ್ಟು ಹಿಪ್ಪನೇರಳೆ ಸೊಪ್ಪನ್ನು 1 ಹೆಕ್ಟರ್ಗೆ 1 ವರ್ಷಕ್ಕೆ ಕೊಡುತ್ತೆ. ಇದಲ್ಲದೆ ನಾವು ಇತ್ತೀಚೆಗೆ MSG2 ಅನ್ನೋ ಒಂದು ತಳಿನ ಅಭಿವೃದ್ಧಿ ಮಾಡಿದ್ದೀವಿ ಸರ್. ಇದು ಕೂಡ ನಾವು ಈ ಥರವಾದ ಶುಷ್ಕ ವಾತಾವರಣ, ಅರೆ ನೀರಾವರಿ ಪ್ರದೇಶಗಳಲ್ಲಿ ನಾವು ಇದನ್ನು ಬೆಳಿಬೋದು. ಓಕೆ, ಏನು ಈ ತಳಿ ವಿಶೇಷ? ಈ ತಳಿ ವಿಶೇಷ ಏನು ಅಂದರೆ ಇದ್ರದ್ದು ರೆಂಬೆಗಳು ಕೂಡ ಒಳ್ಳೆ ಉತ್ತಮವಾಗಿ ವೇಗವಾಗಿ ಬೆಳೆಯುತ್ತೆ, ಎಲೆಗಳು ಭಾಳ ಅಗಲವಾಗಿದೆ, ಮತ್ತು ಇದರ ಪ್ರೋಟೀನ್ ಕಂಟೆಂಟ್ ತುಂಬ ಚೆನ್ನಾಗಿದೆ, ಪ್ರೋಟೀನ್ ಮತ್ತು ತೇವಾಂಶ ತುಂಬ ಚೆನ್ನಾಗಿದೆ. ಇದಲ್ಲದೆ ನಾವು ಇನ್ನೊಂದು ತಳಿ ಸಹನ ಅಂತ ಒಂದು ತಳಿನ ಅಭಿವೃದ್ಧಿ ಮಾಡಿದ್ದೀವಿ. ಈ ತಳಿ ತೆಂಗಿನ ಮರದ ನೆರಳಲ್ಲಿ ಬೆಳೆಯೋಕ್ಕೆ ನಾವು ಶಿಫಾರಸು ಮಾಡಿದ್ದೀವಿ. ಯಾಕಂದರೆ ತೆಂಗಿನ ತೋಟದಲ್ಲಿ ನೆರಳಲ್ಲಿ, ಯಾವುದೇ ನೆರಳಲ್ಲಿ ನಮ್ಮ ಹಿಪ್ಪನೇರಳೆ ಗಿಡ ಅಷ್ಟು ಚೆನ್ನಾಗಿ ಬೆಳೆಯಲ್ಲ, ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಕಾರಣ ಏನು ಅಂದರೆ ಇದು ಶೇಡ್ ಲೋಯಿಂಗ್ ಪ್ಲ್ಯಾಂಟ್ ಅಲ್ಲ. ಆದ್ದರಿಂದ ನಾವು ಇದೇನು ಮಾಡಿದ್ವಿ, ಈ ತಳಿನ ಅಭಿವೃದ್ಧಿ ಮಾಡಿದ್ದೀವಿ. ಇದು ತೆಂಗಿನ ಗಿಡದ ಅಂತರದಲ್ಲಿ ಈ ಗಿಡನ ನಾವು ಹಾಕ್ಬೋದು. ಸುಮಾರು ಒಂದು 30-35 ಮೆಟ್ರಿಕ್ ಟನ್ ಅಷ್ಟು ಇಳುವರಿ ಇದು ಕೊಡುತ್ತೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೆಲವೊಂದಷ್ಟು ಪ್ರದೇಶದಲ್ಲಿ ರೈತರಿಗೆ ಗೊಬ್ಬರ ಹಾಕೋದಕ್ಕಾಗಲಿ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಭಾಳಷ್ಟು ಕಂಡು ಬರ್ತವೆ. ಹೌದು ಸರ್. ಅಂದರೆ ರಿಸೋರ್ಸಸ್ ಅಷ್ಟಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಹೊಂದ್ಕೊಂಡು ಬೆಳೆಯುವಂತಹ ತಳಿಗಳನ್ನೇನಾದ್ರು ಅಭಿವೃದ್ಧಿ ಹೌದು, ಮಾಡಿದ್ದೀವಿ ಸರ್. ಅದನ್ನು RC1 ಮತ್ತು RC2 ಅಂದರೆ ರಿಸೋರ್ಸ್ ಕನ್ಸ್ಟ್ರೆಂಟ್ 1, ರಿಸೋರ್ಸ್ ಕನ್ಸ್ಟ್ರೆಂಟ್ 2 ಅಂತ 2 ತಳಿಗಳು ನಾವು ಅಭಿವೃದ್ಧಿ ಮಾಡಿ ಅದನ್ನು ಶಿಫಾರಸು ಮಾಡಿದ್ದೀವಿ ಸರ್. ಇಲ್ಲಿ ಏನು ಅಂದರೆ ಈ ತಳಿಯ ವಿಶೇಷತೆ, ನೀವು ಬರೀ 50% ನೀವು ನೀರಾವರಿ ಕೊಟ್ಟು ಗೊಬ್ಬರ ಕೊಟ್ಟರೆ ಸುಮಾರು 30-35 ಮೆಟ್ರಿಕ್ ಟನ್ ಅಷ್ಟು ಇಳುವರಿ ನೀವು ಪಡಿಬೋದು. ಈಗ ಎಲ್ಲ ರೈತರಿಗೂ ನಾವು ಶಿಫಾರಸು ಮಾಡಿದ್ದ ಬೇಸಾಯ ಕ್ರಮನ ಫಾಲೋ ಮಾಡೋಕ್ಕಾಗಲ್ಲ. ಇಂಥ ಸಮಯದಲ್ಲಿ ಅವರು ಈ ತಳಿಗಳನ್ನ ಬೆಳೆಯೋದ್ರಿಂದ ಒಳ್ಳೆ ಇಳುವರಿ ತಗೊಂಡು ನಮ್ಮ ರೇಷ್ಮೆ ಕೃಷಿ ಮಾಡ್ಬೋದು. ಕ್ಷಾರೀಯ ಮಣ್ಣಿಗೆ ಏನಾದ್ರು ತಳಿ ಇದೆಯಾ? ಇದೆ ಸರ್. AR12 ಅಂತ ಒಂದು ತಳಿನ ಅಭಿವೃದ್ಧಿ ಮಾಡಿದ್ದೀವಿ. ಅದು ಆಲ್ಕಲೈನ್ ರೆಸಿಸ್ಟೆಂಟ್ ವೆರೈಟಿ ಅಂತ. ಈ ತಳಿ ಕೂಡ ಸುಮಾರು ರಸಸಾರ 8.5-9 ಇರೋ ಕಡೆ ನಾವು ಈ ತಳಿನ ಶಿಫಾರಸು ಮಾಡಿದ್ದೀವಿ. ಈ ಒಳ್ಳೆ ಇಳುವರಿ ಕೊಡುತ್ತೆ. ಅಲ್ಲೂ ಒಂದು 25-30 ಮೆಟ್ರಿಕ್ ಟನ್ ಅಷ್ಟು ಇಳುವರಿ ಕೊಡುತ್ತೆ. ಹೊಸ ತಳಿಗಳು ಪೈಪ್ಲೈನಲ್ಲಿ ಏನಿದೆ ಸರ್? ಸರ್, ಈಗ AGB 8 ಅಂತ ಒಂದು ತಳಿನ ನಾವು ಅಭಿವೃದ್ಧಿ ಮಾಡಿ ಅದನ್ನು ಭಾರತದ ಎಲ್ಲ ಪ್ರಮುಖ ಸಂಸ್ಥೆಗಳಲ್ಲಿ ಇದನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ದೀವಿ. ಈಗ ಇದು ಪರೀಕ್ಷಾ ಹಂತದಲ್ಲಿದೆ. ಬಹುಶಃ ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಈ ತಳಿ ನಾವು ಇದು ಬಿಡುಗಡೆ ಮಾಡ್ತಾಯಿದ್ದೀವಿ. ಈ ತಳಿ ಏನು ಅಂದರೆ ನೀರಾವರಿ ಪ್ರದೇಶದಲ್ಲಿ 60-62 ಮೆಟ್ರಿಕ್ ಟನ್ ಅಷ್ಟು ಇಳುವರಿ ಕೊಡ್ತಾ ಇದೆ. ಮತ್ತು ಅರೆ ನೀರಾವರಿ ಪ್ರದೇಶದಲ್ಲಿ ಒಂದು 40 ಮೆಟ್ರಿಕ್ ಟನ್ ಅಷ್ಟು ಹಿಪ್ಪನೇರಳೆ ಸೊಪ್ಪು ಕೊಡುವಂಥ ಸಾಮರ್ಥ್ಯ ಇದು ಹೊಂದಿದೆ ಸರ್. ಇದು ಬಿಟ್ಟರೆ ಬೇರೆ ಇನ್ಯಾವುದಾದ್ರು ತಳಿ ಪ್ರಯೋಗ ನಡೀತಾ ಇದೆ ಸರ್. ಯಾಕಂದರೆ ನಮ್ಮದು ಒಂದು ಟ್ರಿಪ್ಲಾಯ್ಡ್ ಎಕ್ಸ್ಪೆರಿಮೆಂಟ್ ಇದೆ. ಅದರಲ್ಲಿ ಒಂದು ವೆರೈಟಿ ಈಗ FIT ಅಲ್ಲಿ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ, ಟ್ರಿಪ್ಲಾಯ್ಡ್ 8 ಅಂತ. ಇದು ಈಗ ಏನಾಗುತ್ತೆ ಅಂದರೆ ಈ ಫೆಬ್ರವರಿ ಈ ತಿಂಗಳಲ್ಲೇ ಅದು ನಮ್ಮ ಎಕ್ಸ್ಪೆರಿಮೆಂಟ್ ಮುಗಿತಾ ಇದೆ. ಮುಂದಿನ ASM ಪ್ರಾಜೆಕ್ಟಲ್ಲಿ ಅದನ್ನು ಸೇರಿಸಿ ಇತರೆ ತಳಿಗಳ ಜೊತೆ ಅದನ್ನು ಎಲ್ಲ ಕಡೆನೂ ಪರೀಕ್ಷೆಗೆ ಒಳಪಡಿಸಿ ಆ ತಳಿದ ಗುಣಲಕ್ಷಣಗಳನ್ನ ಮತ್ತೆ ಸ್ಟಡಿ ಮಾಡಿ ಎಲ್ಲ ಪ್ರದೇಶದಲ್ಲೂ ರೈತರಿಗೆ ಅದನ್ನು ಬಿಡುಗಡೆ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ನೀರಾವರಿ ಆಶ್ರಯ ಇದ್ದವರು ಅಥವಾ ಬೋರ್ವೆಲ್ ಇದ್ದವರು
ಹನಿ ನೀರಾವರಿನಲ್ಲಿ ಅಥವಾ ತಾವೇ ಹೇಳಿದಾಗೆ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡ್ಕೊಂಡು ಹಿಪ್ಪನೇರಳೆ ಬೆಳೆದು ಬಿಡ್ತಾರೆ. ಹೌದು. ಆದರೆ ಈಗ ಮರಗಡ್ಡಿ ತುಂಬ ಏನು ಹೇಳ್ತೀರಿ ಪ್ರಚಲಿತವಾದಂತಹ ಹಿಪ್ಪನೇರಳೆ ವಿಧಾನ. ಅದಕ್ಕೆ ಯಾವ ತಳಿ ಸೂಕ್ತ ಮತ್ತು ಅದನ್ನು ಮಾಡೋರು ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಸರ್, ಮರಗಡ್ಡಿ ಇದು ಏನು ಅಂದರೆ ಇದು ಈ ಸ್ಪೇಸಿಂಗು ಏನಾಗಿದೆ ಅಂದರೆ ಬೇರೆ ಬೇರೆ ಅಂತರಗಳನ್ನು ಅವರು ಇದು ಮಾಡ್ತಾರೆ ಸರ್. ಒಂದು 4x4, 8x8, 10x10 ಈ ರೀತಿ ವಿವಿಧ ಅಂತರಗಳಲ್ಲಿ ಅವರು ಹಿಪ್ಪನೇರಳೆ ತಳಿಗಳನ್ನ ಬೆಳೀತಾ ಇದ್ದಾರೆ. ಬೆಳೆಯೋ ಉದ್ದೇಶ ಏನು ಅಂದರೆ ಈಗ ನೀರಾವರಿ ಪದ್ಧತಿ ಇದ್ದರೆ ಯಥೇಚ್ಛವಾಗಿ ನೀರಾವರಿ ಸಿಕ್ಬಿಡುತ್ತೆ ಸರ್, ನೀರು ಸಿಗುತ್ತೆ. ಆದರೆ ಎಲ್ಲೆಲ್ಲಿ ನೀರಿಗೆ ಅಭಾವ ಇದೆ ಅಲ್ಲಿ ನಾವು ಮರಗಡ್ಡಿ ಪದ್ಧತಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಯಾಕಂದರೆ ಫಸ್ಟ್ ಬಂದಿದ್ದೇ ಕೋಲಾರ ಕಡೆಯಿಂದ ಸುಮಾರು 2016-17 ಇಸ್ವಿಲಿ ಹುಳುನಾಚೇಗೌಡ ಅನ್ನೋರು ಈ ಪದ್ಧತಿನ ಮತ್ತೆ ತೊಗೊಂಬಂದರು. ಮತ್ತೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಿಪ್ಪನೇರಳೆ ಸಾಮಾನ್ಯವಾಗಿ ಇದು ಮರನೇ, ಬಹುವಾರ್ಷಿಕ ಮರ, ಹಿಮಾಲಯ ಪ್ರದೇಶ ಅಲ್ಲೆಲ್ಲ ಸಿಗೋವಂಥ ಮರ. ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಇದನ್ನು ಪೊದೆಗಳಾಗಿ ನಾವು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಏನು ಅಂದರೆ ಒಂದು ಸತಿ ಒಂದು ನೀರಾವರಿಗೆ 1.5 ಏಕರ್ ಇಂಚಷ್ಟು ನೀರು ಬೇಕಾಗತ್ತೆ, ಸರ್ಫೇಸ್ ಇರಿಗೇಷನ್ ಅಂತ ಹೇಳ್ತೀವಿ. ಆದರೆ ಈಗ ಇತ್ತೀಚೆಗೆ ನಾವು ಏನು ಮಾಡಿದ್ದೀವಿ, ಡ್ರಿಪ್ ಇದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಎಲ್ಲ ತೋಟಗಳಲ್ಲೂ. ಹಾಗಾಗಿ ಇದು ಒಂದು ಗಿಡಕ್ಕೆ ದಿನಕ್ಕೆ 2 ಲೀಟರಷ್ಟು ನೀರು ಬೇಕಾಗತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅಂದರೆ ನೀರು ಮತ್ತು ಗೊಬ್ಬರ ಭಾಳ ಅವಶ್ಯಕತೆ ಇದೆ ಸರ್. ಆದ್ದರಿಂದ ಇವೆರಡು ಭಾಳ ಇಂಪಾರ್ಟೆಂಟ್ ಆದ ವಿಷಯ. ಈ ರೀತಿ ನಾವು ಮರಗಡ್ಡಿಗಳು ಮಾಡೋಕ್ಕೆ V1 ಕೂಡ ಮಾಡ್ಬೋದು ತಳಿನ, ಮತ್ತು S13 ತಳಿ ಮಾಡ್ಬೋದು, ಆಮೇಲೆ ಸುವರ್ಣ ಮಾಡ್ಬೋದು. ಇದು KSSRDA ಅವರು ಅಭಿವೃದ್ಧಿ ಮಾಡಿರುವಂಥ ತಳಿ, ತಲಗಟ್ಟಪುರದ ಸಂಶೋಧನಾ ಕೇಂದ್ರ. ಹೌದು. ಈ ರೀತಿ ಕೆಲವು ವೆರೈಟಿಗಳನ್ನ ನಾವು ಮೇಯ್ನಾಗಿ V1, S13 ನಾವು ರೆಕಮೆಂಡ್ ಮಾಡ್ತೀವಿ ಸರ್. ಹೌದಾ? ಈಗ ಬೇರೆ ಬಹಳಷ್ಟು ತಳಿಗಳೇನು ಹೇಳಿದ್ರಲ್ಲ, ಅವೆಲ್ಲ ಮರಗಡ್ಡಿಗೆ ಸೂಕ್ತ ಅಲ್ಲ ಅಂದರೆ ಸೂಕ್ತ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಟೆಸ್ಟ್ ಮಾಡಿಲ್ಲ, ಎಲ್ಲ ಕಡೆನೂ ಹಾಕಿ. ಯಾಕಂದರೆ ನಮಗೆ ಇಳುವರಿ ಇಂಪಾರ್ಟೆಂಟ್ ಆಗುತ್ತಲ್ಲ, ಹಾಗಾಗಿ. ಓಕೆ. ಈಗ ಮರಗಡ್ಡಿ ಮಾಡುವಂತಹ ರೈತರು V1 ಅನ್ನು ಬಳಸ್ಬೋದು, V1 ಮತ್ತು S13, S13 ಅಲ್ವಾ? ಈಗ ತಾವು ಬಹಳಷ್ಟು ತಳಿಗಳನ್ನು ಪಟ್ಟಿ ಮಾಡಿದ್ರಿ. ಅದರ ಸಮಸ್ಯೆ ಇರೋದು ಅದರ ಬಿತ್ತನೆ ತುಂಡುಗಳದ್ದು. ಈಗ ರೈತರುಗಳಿಗೆ ಬಿತ್ತನೆಯನ್ನು ಯಾರು ಕೊಡ್ತಾರೆ ಮತ್ತು ಹೇಗೆ, ತಾವೇ ಕೊಡೋದಾದರೆ ಏನು ಕ್ರಮ, ಅದ್ರ ಬಗ್ಗೆ ಹೇಳಿ ಸರ್. ಇದು ನಮ್ಮ ಸಂಸ್ಥೆಯಿಂದ ನಾವು ಬಿತ್ತನೆ ಕಡ್ಡಿಗಳನ್ನ ಕೊಡ್ತೀವಿ. ಪ್ರತಿ 6 ತಿಂಗಳಿಗೆ ಒಂದ್ಸತಿ ನನ್ನ ವಿಭಾಗದಿಂದ ನಾನು ಕೊಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಇತರೆ ವಿಭಾಗದಲ್ಲಿ ಅಂದರೆ ಫಾರಮ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್ ಅಂತ ಇದೆ, ಅವ್ರದ್ದು ಸುಮಾರು 25-30 ಎಕರೆ ಅಷ್ಟು ಹಿಪ್ಪನೇರಳೆ ತೋಟ ಇದೆ. ಅಲ್ಲೂ ಈ ಥರ ಸುಧಾರಿತ ತಳಿಗಳನ್ನ ಅವರು ಬೆಳೀತಾ ಇದ್ದಾರೆ. ಅವ್ರಿಗೆ ಕಡ್ಡಿಯ ಲಭ್ಯತೆ ಮೇಲೆ ಅವರು ರೈತರಿಗೆ ಕೊಡ್ತಾ ಇದ್ದಾರೆ. ರೈತರು ಏನು ಮಾಡಬೇಕು ಅಂದರೆ ಅವ್ರಿಗೆ ಯಾವ ಕಡ್ಡಿ ಬೇಕು, ಯಾವ ತಳಿ ಕಡ್ಡಿ ಬೇಕು ಅದನ್ನು ಒಂದು ಅರ್ಜಿ ಬರೆದು ಡೈರೆಕ್ಟ್ರಿಗೆ ಅವರ ವಿಳಾಸ ಬರೆದು ನಮಗೆ ಕೊಟ್ಟರೆ, ನಮ್ಮ ಕಡೆ ಎಷ್ಟು ಕಡ್ಡಿ ಇದೆ, ಯಾವಾಗ ಸಿಗುತ್ತೆ ಅಂತ ನೋಡಿ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಅವರಿಗೆ ಕಡ್ಡಿ ಕೊಡ್ತೀವಿ. ಅಲ್ಲ, ತುಂಬ ಸರಳವಾಗಿ ಹೇಳ್ಬಿಟ್ರಿ. ಈಗ ವರ್ಷದಲ್ಲಿ 2 ಸರಿ ಕೊಡ್ತೀನಿ ಅಂತ ಅಲ್ಲ, ನಮ್ಮ ವಿಭಾಗದಿಂದ. ಆಯಿತು. ಯಾವಾಗ ಕೊಡ್ತೀರಾ ಅದನ್ನು ಒಂದು ಜನವರಿಲಿ ಕೊಡ್ತೀವಿ ಸರ್, ಇನ್ನೊಂದು ಜೂನಲ್ಲಿ ಕೊಡ್ತೀವಿ. ಓಕೆ. ಅಂದ್ರೆ ಈಗ ಜನವರಿನಲ್ಲಿ ಕೊಟ್ಟರೆ ಅವ್ರು ತಗೊಂಡೋಗಿ ನರ್ಸರಿನಲ್ಲಿ ಇಟ್ಕೊಂಡು ಜೂನ್ಗೆ ಮುಖ್ಯವಾಗಿ ಇದರಲ್ಲಿ ಹಾಕಿ ಮುಂಗಾರು ಸ್ಟಾರ್ಟ್ ಆದಾಗಲೇ ಹಾಕಬೇಕು. ಓಕೆ. ಈಗ ರೈತರುಗಳು ಬರೀ ಕೇಳಿದ್ರೆ ಗೊತ್ತಾಗಲ್ಲ ಸರ್. ಅಂದ್ರೆ ಅವ್ರು ನೋಡ್ಬೇಕು ಕಣ್ಣಾರೆ ಯಾವ್ಯಾವ ತಳಿ ಹೇಗಾಗಿದೆ ಅನ್ನೋದನ್ನ ನೋಡಿದಾಗ ಅವ್ರಿಗೆ ಓಹೋ ಇದು ನನ್ನ ತೋಟಕ್ಕಾಗತ್ತೆ ಅಥವಾ ಆಗಲ್ಲ ಅನ್ನೋದು ಅವ್ರ ತೀರ್ಮಾನ ತಗೋಬೋದು. ಈಗ ಆ ಥರ ಅವರು ತಮ್ಮ ಸಂಸ್ಥೆಗೆ ಬಂದರೆ ಈ ಎಲ್ಲ ತಳಿಗಳನ್ನು ನೋಡೋದಕ್ಕೆ ಆಗತ್ತೆ ಸರ್. ಯಾಕಂದರೆ ನಮ್ಮ ವಿಭಾಗದಲ್ಲಿ ನಾವು ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಅಂತಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಲ್ಲಿ ನಾನು ಇದುವರ ತನಕ ಏನು ಹೇಳಿದ್ದೀನಿ ಅಂದರೆ ಲೋಕಲ್ ವೆರೈಟಿಯಿಂದ ಇತ್ತೀಚೆಗೆ ನಾವು ಅಭಿವೃದ್ಧಿ ಮಾಡೋಂಥ AGB 8 ಕೂಡ ಅಲ್ಲಿದೆ. ಅಲ್ಲಿ ಅವರೇ ಬಂದು ಸ್ವತಃ ಎಲೆಯ ಲಕ್ಷಣ, ಗಿಡದ ಬೆಳವಣಿಗೆ ಎಲ್ಲ ಅವರೇ ನೋಡ್ಬೋದು. ನೋಡಿ ಅವರೇ ನಿರ್ಧಾರ ಮಾಡ್ಬೋದು. ಆ ಥರ ಬರೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ತಿಳಿಸಿ ಬರಬೇಕಾಗತ್ತಾ? ಅಂದರೆ ನಮ್ಮ ಡೈರೆಕ್ಟ್ರಿಗೆ ಅವರು ತಿಳಿಸಿದ್ರೆ, ನಮ್ಮ ಒಂದು ವಿಸ್ತೀರ್ಣ ವಿಭಾಗ ಇದೆ, ಅವರು ತಿಳಿಸಿದ್ರು ಅವರು ಅದಕ್ಕೆ ಏರ್ಪಾಟ್ ಮಾಡ್ತಾರೆ. ಏನು ದರ ತಾವು ಚಾರ್ಜ್ ಮಾಡ್ತೀರಿ ಸರ್ ಕಡ್ಡಿಗಳಿಗೆ? ಸರ್ 1 kgಗೆ 400 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್.
1 kg. 1 kg. ಅಂದರೆ 1 kgನಲ್ಲಿ ಎಷ್ಟು ತುಂಡಾಗ್ಬೋದು? ಅದು ಅವ್ರಿಗೆ ಬಿಟ್ಟಿದ್ದ ಅಥವಾ ಹೇಗೆ? ಇದು ಮೇಲೆ ತಳಿಯಿಂದ ತಳಿಗೆ ಇದು ವ್ಯತ್ಯಾಸ ಆಗುತ್ತೆ ಸರ್. ನಿಮಗೆ 1 ಎಕರೆಗೆ ಬೇಕು ಅಂದರೆ ಒಂದು 250 kg ಅಷ್ಟು ಕಡ್ಡಿಗಳು ಬೇಕಾಗತ್ತೆ. 1 ಎಕರೆ ಅಂದರೆ ಸುಮಾರು 6000 ಕಡ್ಡಿ. 6000 ಕಡ್ಡಿ ಬೇಕು ಅಂದರೆ 250 kg ಅಷ್ಟು. 1 kgಗೆ 4 ರೂಪಾಯಿ 50 ಪೈಸಾ. ಸಹಾಯಧನ ಏನಿರಲ್ವಾ ಸರ್ ಇದಕ್ಕೆ? ನಮ್ಮಲ್ಲಿಲ್ಲ ಸರ್. ಅಲ್ಲ, ನಿಮ್ಮಲ್ಲಿ ಬೇಡ, ರೇಷ್ಮೆ ಇಲಾಖೆಯವ್ರೇನಾದರೂ ಇದಕ್ಕೆ ನೆರವು ಕೊಡ್ತಾರಾ ರೈತರಿಗೆ? ಇಲ್ಲ ಸರ್, ಬಿತ್ತನೆ ಕಡ್ಡಿಗೆ ಏನಾದರೂ? ಸಾಮಾನ್ಯವಾಗಿ ನಾವು ಇದು ಭಾಳ ನಾಮಿನಲ್ ಚಾರ್ಜಸ್ ಸರ್ ನಾವು ಮಾಡ್ತಾ ಇರೋದು. ಅಷ್ಟು ಬರ್ತಾ ಇದೆ ಅದು. ಅದೇ ಅಂದರೆ ಈಗ ಹಿಪ್ಪನೇರಳೆ ಬೆಳೆಯುವಂಥವ್ರಿಗೆ ಸಾಕಷ್ಟು ತಳಿಗಳು ಲಭ್ಯ ಇದ್ದಾವೆ. ಹೌದು ಅಲ್ವೇ? ಹೌದು. ಈಗ ನೀವೇನೋ ಒಂದು ಸಹನ ಅಂತ ತಳಿ ಹೇಳಿದ್ರಿ, ಅದನ್ನ ನೆರಳಲ್ಲೇ ಬೆಳೆದಿದ್ದೀರಾ? ಬೆಳೆದಿದ್ವಿ. ಬೆಳೆದು ಅದನ್ನು ಟೆಸ್ಟ್ ಮಾಡಿ ಈಗ KR ನಗರ, ಕೇರಳ ಮತ್ತು ಕೆಲವು ತಮಿಳುನಾಡಿನ ಪ್ರದೇಶಗಳಲ್ಲಿ ಈ ತಳಿನ ರೈತರು ತಗೊಂಡೋಗಿ ಅಲ್ಲಿ ಬೆಳೀತಾ ಇದ್ದಾರೆ. ಮತ್ತೆ ಕ್ಷಾರ ಮಣ್ಣಿಗೆ ಒಂದು ತಳಿ ಹೇಳಿದ್ರಿ, AR12. ಅದು ನಿಮ್ಮ ಪ್ರದೇಶದಲ್ಲಿ ಕ್ಷಾರ ಮಣ್ಣಿರೋ ಜಾಗದಲ್ಲೇ ಅದನ್ನು ಬೆಳೆದಿದ್ದೀರಾ? ಹೌದು. ಇದನ್ನು ನಾವು ಟೆಸ್ಟ್ ಮಾಡಿದ್ದು ಚಾಮರಾಜನಗರದ ಹತ್ರ ಕಿನಕನಹಳ್ಳಿ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಮೊದಲು ನಮ್ಮದೊಂದು ಫಾರಮ್ ಇತ್ತು. ಅಲ್ಲೇ ಅದನ್ನು ಟೆಸ್ಟ್ ಮಾಡಿ ಅಲ್ಲಿ ಮಣ್ಣಿನ ರಸಸಾರ 9 ಮೇಲಿದೆ. ಓಹೋ. ಅಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದದು ಇದನ್ನು ಇಳುವರಿ ಎಲ್ಲ ನೋಡಿ ಅದನ್ನು ನಾವು ರೆಕಮೆಂಡ್ ಮಾಡಿದ್ದೀವಿ ಸರ್. ಅಲ್ವಾ? ಅಂದರೆ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಂಥ ಕಡೆನೇ ಹೋಗಿ ತಾವು ತಳಿಗಳನ್ನು ಪರೀಕ್ಷೆ ಮಾಡಿದ್ದೀವಿ ಸರ್. ಇಲ್ಲಾಂದರೆ ಅದನ್ನು ಕ್ರಿಯೇಟ್ ಮಾಡ್ತೀವಿ ನಾವು. ಆ ಕಂಡೀಷನ್ನ ಕ್ರಿಯೇಟ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ನಾವು ಹೇಳೋದು. ಈಗ ಅರೆ ಶುಷ್ಕ ವಾತಾವರಣದಲ್ಲಿ ಬೆಳಿಬೇಕು ಅಂದರೆ ಆ ಕಂಡೀಷನ್ ನಾವು ಕ್ರಿಯೇಟ್ ಮಾಡ್ತೀವಿ. 50 ಭಾಗ ಅಷ್ಟು ನೀರು ಕೊಡಬೇಕು ಅಂದರೆ ನಮ್ಮ ರೆಗ್ಯುಲರ್ ಚಾರ್ಟಲ್ಲಿ ಎಷ್ಟು ನೀರು ಕೊಡಬೇಕು ಅದರಲ್ಲಿ ಅರ್ಧನೇ ಕೊಡೋದು ನಾವು ಎಕ್ಸ್ಪರಿಮೆಂಟ್ ಪ್ಲಾಟಲ್ಲಿ. ಎಲ್ಲ ಅದೇ ವಾತಾವರಣ ನಾವು ಅದನ್ನು ಕೃತಕವಾಗಿ ಸೃಷ್ಟಿಸಿ ನಾವು ಅದನ್ನು ಮತ್ತೆ ಅದೇ ಪರೀಕ್ಷೆಗೆ ಒಳಪಡಿಸಿ ಆಮೇಲೆ ರೈತರಿಗೆ ಆ ತಳಿನ ಶಿಫಾರಸು ಮಾಡ್ತೀವಿ. ಈಗ ಬರೀ CSRTI ಮೈಸೂರು ಮಾತ್ರ ಈ ಕಡ್ಡಿಗಳು ಲಭ್ಯ ಇದೆಯೋ ಅಥವಾ ನಿಮ್ಮದು ಚಾಮರಾಜನಗರದಲ್ಲಿ ಒಂದು ಶಾಖೆ ಇದೆಯಲ್ಲ ಅಲ್ಲೂ ಸಿಗುತ್ತಾ? ಕೆಲವು ತಳಿಗಳು ಸಿಗುತ್ತೆ ಸರ್. ಕೆಲವೆಲ್ಲ V1 ಇವೆಲ್ಲ ಭಾಳ ಅಭಿವೃದ್ಧಿ ಆಗಿರುವಂಥ ತಳಿಗಳು ಅವೆಲ್ಲ ಸಿಗುತ್ತೆ. ಓಕೆ. ಅಂದರೆ AGB8 ಸಿಗುತ್ತೆ, ಮತ್ತು MSD2 ಸಿಗುತ್ತೆ. ಇದೆಲ್ಲ ಸಿಗುತ್ತೆ ಸರ್ ಚಾಮರಾಜನಗರ. ಇದೇ ಥರ RSRS ಕೊಡ್ತಿ ಅಂತಿದೆ, ಅಲ್ಲೂ ಸಿಗುತ್ತೆ. ಆಮೇಲೆ ಕೆಲವು RECs ಇದೆ, ರೀಜನಲ್ ಎಕ್ಸ್ಟೆನ್ಷನ್ ಸೆಂಟರ್ಸ್ ಚಿತ್ರದುರ್ಗದಲ್ಲಿದೆ. ಅಲ್ಲೂ ನೀವು ಭೇಟಿ ಮಾಡಿದ್ರೆ ಅಲ್ಲೂ ಸಿಗುತ್ತೆ ಸರ್. ಈ ಕೊಡತಿ ಅನ್ನೋದು ಎಲ್ಲಿದೆ ಸರ್? ಇದು ಬೆಂಗಳೂರಲ್ಲಿದೆ. ಅಂದರೆ ಎಲ್ಲರೂ ಕೂಡ ಮೈಸೂರಿಗೆ ಬರಬೇಕು ಏನಿಲ್ಲ, ಅವರಿಗೆ ಯಾವುದು ಹತ್ತಿರದಲ್ಲಿದೆ, ಅವರ ಪ್ರದೇಶಕ್ಕೆ ಯಾವ ಸೆಂಟ್ರಲ್ ಬೋರ್ಡ್ ಆಫೀಸ್ ಹತ್ತಿರದಲ್ಲಿದೆ ಅಲ್ಲಿ ಅವರು ಭೇಟಿ ಕೊಟ್ಟರೆ ಸಾಕು. ಅವರೇ ಮಾಹಿತಿ ಕೊಟ್ಟು ಅವರೇ ಅಪ್ಲಿಕೇಶನ್ ತೊಗೊಂಡು ಅರ್ಜಿ ತೊಗೊಂಡು ಯಾವಾಗ ಕಡ್ಡಿ ಸಿಗತ್ತೆ ಅಂತ ಅವ್ರಿಗೆ ತಿಳಿಸ್ತಾರೆ. ಅವಾಗ ಹೋಗಿ ಅದನ್ನು ತೊಗೊಂಡ್ರೆ ಸಾಕು. ಅಡ್ವಾನ್ಸ್ ಏನಾದರೂ ಕೊಡಬೇಕಾಗತ್ತೆ? ಏನಿಲ್ಲ ಸರ್, ಯಾವ ಅಡ್ವಾನ್ಸು ಇಲ್ಲ. ಹೌದಾ? ಏನೂ ಇಲ್ಲ. ಒಂದು ಅರ್ಜಿ ಕೊಟ್ಟರೆ ಸಾಕು. ನಾವೇ ಫೋನ್ ಮಾಡ್ತೀವಿ, ಕಡ್ಡಿ ರೆಡಿ ಆಯಿತು ಬನ್ನಿ ತೊಗೊಂಡು ಹೋಗಿ ಅಂತ ಹೇಳ್ತೀವಿ. ಅಲ್ವಾ? ಅಂದರೆ ನೋಡಿ, ಒಂದು ಸಂಶೋಧನಾ ಸಂಸ್ಥೆ ರೈತರಿಗಾಗಿ ಎಷ್ಟು ಕೆಲಸ ಮಾಡ್ತಾ ಇದೆ ಅಲ್ವಾ? ಹೌದು ಸರ್. ತಳಿಗಳನ್ನು ಈಗ ತಾವೇ ಹೇಳಿದ್ರಿ 15 ವರ್ಷ ಬೇಕು ಒಂದು ತಳಿನ ಸಂಶೋಧನೆ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳಿ. ಮತ್ತು ಕಾಲಾನುಕ್ರಮೇಣ ಆ ತಳಿಯ ಒಂದು ವಿಗರ್ನೆಸ್ ಕಡಿಮೆ ಆದಾಗ ಹೊಸ ತಳಿಗಳು ಬೇಕಾಗ್ತವೆ. ಅಂದರೆ ಇದು ಅಭಿವೃದ್ಧಿ ಸಂಶೋಧನೆ ನಿರಂತರವಾಗಿ ನಡೀತಾ ಇರಬೇಕು ಅಲ್ವಾ? ಹೌದು. ಅಂದರೆ ಆ ನಿರಂತರತೆ ಜೊತೆಗೆ ಅದನ್ನು ಎಲ್ಲ ಕಡೆನೂ ಪರೀಕ್ಷೆ ಮಾಡ್ಬೇಕು ನೀವು. ಹೌದು ಅಲ್ವಾ? ಹೌದು. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಅದನ್ನು ಪರೀಕ್ಷೆ ಮಾಡಿ ಎಲ್ಲ ವಾತಾವರಣಕ್ಕೂ ಅದು ಹೊಂದಿಕೆ ಆಗುತ್ತೆ ಅಂದಾಗ ನೀವೇನು ಮಾಡಬೇಕು, ಆ ತಳಿನ ರೈತರಿಗೆ ಶಿಫಾರಸು ಮಾಡಬೇಕು ಅಲ್ವೇ? ಅಂದರೆ ಎಷ್ಟು ಕೆಲಸ ಇರುತ್ತೆ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಅಲ್ಲೂ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ.
ನಮ್ ಕಂಪನಿ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ರೈತರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ತಳಿ ವಿಭಾಗದಿಂದ? ರೈತರಿಗೆ ನಾನೇನು ಹೇಳೋದು ಅಂದರೆ, ಈ ಗುಣಮಟ್ಟ ಸೊಪ್ಪು ಅನ್ನೋದು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಹೇಳ್ತೀವಿ, ರೇಷ್ಮೆ ಹುಳಕ್ಕೆ ಗುಣಮಟ್ಟದ ಸೊಪ್ಪನ್ನೇ ಹಾಕಬೇಕು ಅಂತ. ಈ ಗುಣಮಟ್ಟದ ಸೊಪ್ಪು ಬರೀ ತಳಿ ಒಂದರಿಂದನೇ ಬರಲ್ಲ, ನಿಮ್ಮ ಬೇಸಾಯ ಕ್ರಮಗಳಿಂದನೇ ಬರೋದದು. ನೀವು ಅದಕ್ಕೆ ಒದಗಿಸುವಂಥ ನೀರು, ಗೊಬ್ಬರ ಅಂದರೆ ಸಮಯಕ್ಕೆ ತಕ್ಕಂಗೆ ನೀವು ಒದಗಿಸ್ಕೋಬೇಕು. ನೀವು ಎಷ್ಟು ಗೊಬ್ಬರ ಹಾಕ್ತೀರಿ, ಎಷ್ಟು ನೀರು ಕೊಡ್ತೀರಿ, ಅದರ ಮೇಲೆ ಒಳ್ಳೆ ಸೊಪ್ಪು ಕೊಡುವಂಥ ಸಾಮರ್ಥ್ಯ ನಮ್ಮ ತಳಿಗಳಿಗಿದೆ. ಅದು ಕೊಟ್ಟರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸೊಪ್ಪು ಸಿಗುತ್ತೆ. ಒಳ್ಳೆ ಸೊಪ್ಪು ಸಿಕ್ಕಿದಾಗ ಆ ಸೊಪ್ಪನ್ನ ನೀವು ಹುಳುಕ್ಕೆ ಹಾಕಿದಾಗ, ಹುಳು ತಿಂದಾಗ ಅದೇನಾಗುತ್ತೆ, ರೋಗ ನಿರೋಧಕ ಶಕ್ತಿ ಆ ಹುಳುಗಳಿಗೆ ಬರುತ್ತೆ. ನಮಗೆ ಹೇಗೆ ಒಳ್ಳೆ ಊಟ ಮಾಡಿದಾಗ ರೋಗ ನಿರೋಧಕ ಶಕ್ತಿ ಬರುತ್ತೋ, ಅದೇ ಥರ ಒಳ್ಳೆ ಸೊಪ್ಪು ತಿಂದಾಗ ಅದಕ್ಕೂ ಬೇರೆ ಬೇರೆ ರೋಗಗಳು ಬಂದಾಗ, ಹಾಲು ತೊಂಡೆ ರೋಗ ಇರ್ಬೋದು, ಸಪ್ಪೆ ರೋಗ ಇರ್ಬೋದು, ಅದನ್ನು ತಡೆಯುವಂಥ ಶಕ್ತಿ ಈ ಒಳ್ಳೆ ಸೊಪ್ಪು ತಿಂದಾಗ ಹುಳುಗಳಿಗೆ ಬರುತ್ತೆ. ಒಳ್ಳೆಯದು ರಘುನಾಥ್ ಅವರೇ, ಇದುವರೆಗೂ ಕೂಡ ತಾವು ಹಿಪ್ಪನೇರಳೆ ತಳಿಗಳ ಬಗ್ಗೆ ಮಾಹಿತಿ ನೀಡಿದ್ರಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು, ಕನ್ನಡದಲ್ಲಿ ಹೇಳ್ಬೋದಾ? 6363413213. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 6363413213. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 6363413213. ಒಳ್ಳೆಯದು ರಘುನಾಥ್ ಅವರೇ, ಇದುವರೆಗೂ ಹಿಪ್ಪನೇರಳೆ ತಳಿಗಳು ಮತ್ತು ಅದರ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್.